ಎಲ್ಲರಿಗೂ ನಮಸ್ಕಾರ. ಇಂಡಿಯಾ ಟು ಕರ್ನಾಟಕ ವ್ಲಾಗ್ಸ್‌ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಇವತ್ತು ನಾನು ಸಂಕೇಶ್ವರದಿಂದ ಉತ್ತರ ಪ್ರದೇಶದಲ್ಲಿ ಇರುವಂತಹ ಪ್ರಯಾಗ್‌ರಾಜ್‌ನಲ್ಲಿ ನಡೆಯುತ್ತಿರುವಂತಹ ಮಾಘಮೇಳ 2026 ಈ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ. ಮಧ್ಯಾಹ್ನ 4 ಗಂಟೆಗೆ ಸಂಕೇಶ್ವರದಿಂದ ಈ ಬಸ್ಸು ಮುಂಬೈಗೆ ಹೋಗ್ತಾ ಇತ್ತು. ₹709 ಟಿಕೆಟನ್ನು ತೆಗೆದುಕೊಂಡು ನಾನು ಮುಂಬೈಗೆ ಹೋಗಿ ಬೆಳಗ್ಗೆ 4 ಗಂಟೆಗೆ ಮುಟ್ಟಿದೆ. ಪನವೇಲ್ಗೆ ಹೋದಾಗ ಅಲ್ಲಿ ₹105 ಟಿಕೆಟ್ ತಗೊಂಡು ಫಸ್ಟ್ ಕ್ಲಾಸ್ ಟ್ರೈನನ್ನು ತಗೊಂಡು ಅಲ್ಲಿಂದ ಅಂಧೇರಿ ಈಸ್ಟ್‌ಗೆ ಹೋಗಿ ಅಲ್ಲಿಂದ ₹10 ಟಿಕೆಟ್ ತಗೊಂಡು ಮೆಟ್ರೋ ಏರಿ ಮುಂಬೈನ ಟರ್ಮಿನಲ್ 2ಗೆ ಹೋದೆ. ಮುಂಬೈಯಲ್ಲಿ ಟರ್ಮಿನಲ್ 1, 2, 3 ಅಂತ 3 ಏರ್ಪೋರ್ಟ್ ಅದಾವ. ಟರ್ಮಿನಲ್ 2 ಡೊಮೆಸ್ಟಿಕ್ ಏರ್ಲೈನ್ಸ್‌ಗಾಗಿ ಸೀಮಿತವಾಗೈತಿ. ಅಂದರೆ ಉತ್ತರ ಪ್ರದೇಶದಲ್ಲಿನ ಗೋರಖ್ಪುರ್, ವಾರಣಾಸಿ ಮತ್ತು ಪ್ರಯಾಗ್‌ರಾಜ್‌ಗೆ ಹೋಗುವಂತಹ ವಿಮಾನಗಳು ಈ ಟರ್ಮಿನಲ್ 2 ದಿಂದನ ನಿಮ್ಗೆ ಹೋಗಕ್ಕೆ ಸಿಗ್ತಾವ. ಹೀಗಾಗಿ ನಾನು ಬೆಳಗ್ಗೆ 7 ಗಂಟೆಗೆ ಈ ಮುಂಬೈನ ಟರ್ಮಿನಲ್ 2 ಏರ್ಪೋರ್ಟ್‌ಗೆ ಹೋಗಿ ನನ್ನ ಎಲ್ಲ ಬ್ಯಾಗ್‌ಗಳನ್ನು ಚೆಕ್ ಮಾಡಿಸಿ ಚೆಕ್ ಇನ್ ಮಾಡಿ ನಾನು ಇನ್ನೂ 11 ಗಂಟೆ 5 ನಿಮಿಷಕ್ಕೆ ನಂದು ಫ್ಲೈಟ್ ಇರೋದ್ರಿಂದ ಇಲ್ಲಿನ ವಿವಿಧ ಕಲಾಕೃತಿಗಳನ್ನು ನೋಡಲಿಕ್ಕೆ ನನಗೆ ಅವಕಾಶ ಸಿಕ್ತು. ಕ್ರಿಸ್ಮಸ್ ಆಗ ತಾನೇ ಮುಗಿದಿರೋದ್ರಿಂದ ಇದೆಲ್ಲ ವಸ್ತುಗಳನ್ನು ವಿಶೇಷತೆಗಳನ್ನ ನೋಡಲಿಕ್ಕೆ ನನಗೆ ಅವಕಾಶ ಸಿಕ್ತು. ಈ ಒಂದು ಸೂಚನಾ ಫಲಕದಲ್ಲಿ ನನ್ನ ಬುಕ್ ಮಾಡಿದಿರುವಂತಹ ಫ್ಲೈಟು ಯಾವಾಗಿದೆ ಅಂತ ಚೆಕ್ ಮಾಡಿದೆ. ಫ್ಲೈಟು 2 ಗಂಟೆ ನಂತರ ಕರೆಕ್ಟಾಗಿ ಬಂತು. ನಾನು ಇಂಡಿಗೋ ಏರ್ಲೈನ್ಸ್ ಬುಕ್ ಮಾಡಿದಾಗ ಈ ಥರ ಜನಜಂಗುಳಿಯಲ್ಲಿತ್ತು. ಭಾಳಷ್ಟು ಜನ ಆ ಒಂದು ಮಾಘಮೇಳಗೆ ಹೋಗ್ತಾ ಇದ್ದರು. ಹೀಗಾಗಿ ನಾನು ಕೂಡ ಅವರಲ್ಲಿ ಒಬ್ಬನಾಗಿದ್ದೆ. 2.5 ತಾಸಿನ ನಂತರ ಈ ಒಂದು ವಿಮಾನ ಪ್ರಯಾಗರಾಜ್ ಏರ್ಪೋರ್ಟ್‌ಗೆ ಬಂದು ಮುಟ್ಟಿತು. ಅಲ್ಲಿ ಶೇರಿಂಗ್ ಆಟೋ ಮಾಡಿಬಿಟ್ಟು ಅಂದರೆ ಅಲ್ಲಿಂದ ಒಂದು 25 ಕಿಲೋಮೀಟರ್ ದೂರ ಆಗ್ತೈತಿ. ಒಂದು ಏನು ಮಿನಿ ಕುಂಭಮೇಳ ಅಥವಾ ಏನು ಇದು ನಡೀತಾ ಇದೆ ಮಾಘಮೇಳ ಆ ಜಾಗ. ₹200 ಕೊಟ್ಟು ಶೇರಿಂಗ್ ಆಟೋ ಮಾಡಿಕೊಂಡು ಬರಲಿಕ್ಕೆ 1 ಗಂಟೆ ಆಯಿತು. ಬಂದ ತಕ್ಷಣ ನಾನು ಈ booking.com ಅಥವಾ ಅಗೋಡಾ ಆ್ಯಪ್‌ನಲ್ಲಿ ಈ ಒಂದು ಮಲಗಲಿಕ್ಕೆ ಅಥವಾ ಇರಲಿಕ್ಕೆ ಒಂದು ಹೋಮ್ ಸ್ಟೇಯನ್ನು ಅಥವಾ ಡಾರ್ಮೆಟರಿ ಹಾಸ್ಟೆಲನ್ನು ಎನ್ಕ್ವೈರಿ ಮಾಡಿದ್ದೆ. ಮಾಧವ್ ಕುಟುಂಬ ಅಂತ. ಅವ್ರಿಗೆ ಕಾಲ್ ಮಾಡಿದಾಗ ಅವ್ರು ಏನು ಹೇಳಿದ್ರಂದ್ರೆ, ನಾವು ಅರೈಲ್ ಘಾಟ್‌ನಲ್ಲಿದ್ದೀವಿ. ಹೀಗಾಗಿ ಈ ಕಡೆ ಬನ್ನಿ ಅಂತ. ಸಿವಿಲ್ ಲೈನ್ಸಿಂದ ಇದು ಒಂದು 8 ಕಿಲೋಮೀಟರ್ ಆಗ್ತೈತಿ. ಹೀಗಾಗಿ ನಾನು ರ್ಯಾಪಿಡೋ ಬೈಕನ್ನು ಬುಕ್ ಮಾಡಿಕೊಂಡೆ. ಉತ್ತರ ಪ್ರದೇಶ ಆಗಿರ್ಬೋದು ಅಥವಾ ಉತ್ತರ ಭಾರತದಲ್ಲಿ ಈ ರ್ಯಾಪಿಡೋ ಸೇವೆ ಲಭ್ಯ ಆಗಿದೆ. ನೀವೇನಾದರೂ ಸೋಲೋ ಟ್ರಾವೆಲರ್ ಆಗಿದ್ರಂದ್ರೆ ನೀವು ಡೆಫಿನೆಟ್ ಆಗಿ ಈ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಯನ್ನು ಬುಕ್ ಮಾಡ್ಕೊಂಡು ಹೋಗ್ರಿ. ಆಟೋದವರು ₹1,000 ₹1,500 ನಿಮಗೆ ಕೇಳ್ತಾರೆ. ಅದು ನಿಮಗೆ ಬಜೆಟ್ ಹೊಂದಂಗಿಲ್ಲ. ಮತ್ತು ಇಲ್ಲಿ ಭಾಳಷ್ಟು ರಶ್ ಇರೋದ್ರಿಂದ ಏನಾಕ್ಕೈತಿ, ನಿಮ್ಗೆ ಆಟೋದವನು ಸರಿಯಾದ ಸಮಯದಲ್ಲಿ ಸರಿಯಾದ ಜಾಗಕ್ಕೆ ಹೋದು ಮುಟ್ಸಂಗಿಲ್ಲ. ಬಟ್ ರ್ಯಾಪಿಡೋದವರು ಎಕ್ಸಾಕ್ಟ್ ಪ್ಲೇಸ್‌ಗೆ ಹೋಗಿ ಮುಟ್ಟಿಸ್ತಾರೆ. ಹೀಗಾಗಿ ಉತ್ತರ ಭಾರತಕ್ಕೆ ಹೋದಾಗ ರ್ಯಾಪಿಡೋ ಸೇವೆ ಕಡಿಮೆ ಅಮೌಂಟಲ್ಲಿ ಲಭ್ಯ ಇರ್ತೈತಿ. ಹೀಗಾಗಿ ಅದರ ಬೆನಿಫಿಟ್ ತೊಗೊಳ್ರಿ ಅಂತ ನಿಮ್ಗೆ ಹೇಳ್ತೀನಿ. ಈ ಮಾಧವ್ ಕುಟುಂಬಕ್ಕೆ ಬಂದಾಗ ಈ ಥರ ವ್ಯವಸ್ಥೆಗಳಿದ್ವು. ಇಲ್ಲಿ ಫ್ಯಾಮಿಲಿಗೆ ಕೂಡ ರೂಮ್ಸ್ ಇದೆ. ಮತ್ತು ಬಂಕ್ ಬೆಡ್‌ಗಳು ಇಂಡಿವಿಜುವಲ್ ಸೋಲೋ ಟ್ರಾವೆಲರ್ಸ್ ಯಾರು ಇರ್ತಾರೆ ಅಂಥವರಿಗೆ ಈ ಮಾಧವ್ ಕುಟುಂಬ ಅನ್ನೋ ಒಂದು ಹೋಮ್ ಸ್ಟೇ ವರದಾನ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಒಂದು ದಿನಕ್ಕೆ ಅವರು ₹700 ಚಾರ್ಜ್ ಮಾಡ್ತಾರೆ. ಒಂದು ಬ್ಲಾಂಕೆಟ್ ಹೊತ್ಕೊಳಕ್ಕೆ ಕೊಡ್ತಾರೆ. ಚೆನ್ನಾಗಿರೋ ಗಾದಿ ಇರ್ತೈತಿ. ಚಾರ್ಜಿಂಗ್ ಸಾಕೆಟ್ಸ್ ಚೆನ್ನಾಗಿ ಅದಾವ. ಮತ್ತು ಬಿಸಿ ನೀರಿನ ವ್ಯವಸ್ಥೆ ಕೂಡ ಇದೆ. ಈ ಥರ ಲಾಕರ್‌ಗಳನ್ನು ಮಾಡಿದ್ದಾರೆ ಟೆಂಪರರಿ ಆಗಿ. ಅದಕ್ಕೆ ಒಂದು ಲಾಕ್ ಕೂಡ ಕೊಟ್ಟಿರ್ತಾರೆ. ನೀವು ಲಗೇಜನ್ನು ಇದರಲ್ಲಿ ಇಡಬಹುದು. ಇಲ್ಲಿ CCTV ಕೂಡ ವ್ಯವಸ್ಥೆ ಇದೆ. ಹೀಗಾಗಿ ನಿಮ್ಮ ಲಗೇಜ್‌ಗಳು ಇಲ್ಲಿ ಸೇಫ್ ಇರ್ತಾವಂತ ನಾನು ಹೇಳ್ತೀನಿ. ಇಲ್ಲಿ 24 ಅವರ್ ಬಿಸಿನೀರಿನ ವ್ಯವಸ್ಥೆ ಕೂಡ ಐತಿ. ಮತ್ತು ಟಾಯ್ಲೆಟ್ ಕೂಡ ತುಂಬ ಚೆನ್ನಾಗಿ ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ದಾರೆ. ಹೀಗಾಗಿ ಇದನ್ನು ನಾನು ರೆಕಮೆಂಡ್ ಮಾಡ್ತೀನಿ. ಮರುದಿನ ನಾನು 3ನೇ ತಾರೀಕು ಏನು ಮಾಡಿದೆ,
ಈ ಒಂದು ಮಾಘಮೇಳ ನಡೆಯುತ್ತಿರುವಂತಹ ಸ್ಥಳವಾದ ಅರೈಲ್ ಘಾಟ್‌ಗೆ ಹೋದೆ. ಅಷ್ಟೊಂದು ಜನಜಂಗುಳಿ ಇಲ್ಲಿ ಇದ್ದಿರಲಿಲ್ಲ. ಯಾಕಂದ್ರೆ ಬಹಳಷ್ಟು ಜನ ಯಾರು ಈ ಪ್ರಯಾಗ್‌ರಾಜ್‌ಗೆ ಬರ್ತಾರಲ್ಲ, ಸಿವಿಲ್ ಲೈನ್ಸ್ ಬಸ್ ಸ್ಟ್ಯಾಂಡ್‌ಗೆ ಬರ್ತಾರ. ಅಲ್ಲಿಂದ ಲೇಟವೇ ಹನುಮಾನ್‌ಜಿ ಹತ್ರ ಇರುವಂತಹ ಒಂದು ಏನ್ ಘಾಟ್ ಐತಿ, ಅಲ್ಲಿ ಹೋಗಿ ಸ್ನಾನ ಮಾಡ್ತಾರ. ಬಟ್ ಇದು ತುಂಬಾ ದೂರ ಇರೋದ್ರಿಂದ ಈ ಕಡೆ ಯಾರೂ ಬರಂಗಿಲ್ಲ. ಬಟ್ ನಾನು ಇದನ್ನ ಚಾಯ್ಸ್ ಯಾಕ್ ಮಾಡಿದ್ನಂದ್ರೆ, ಈ ಮಾದ ಕುಟುಂಬ ಅನ್ನೋ ಏನ್ ನಾನು ರೂಮ್ ಮಾಡಿದ್ದೆ, ಅಲ್ಲಿಂದ ಕೇವಲ ವಾಕೇಬಲ್ ಡಿಸ್ಟೆನ್ಸ್ 500 ಮೀಟರ್ ಇತ್ತು. ಬೆಳಗ್ಗೆ ನಾನು 6 ಗಂಟೆಗೆ ಬಂದು ಈ ಅಮೃತ ಸ್ನಾನವನ್ನ ಮಾಡಿದೆ. ಫಸ್ಟ್ ಟೈಮು 6 ಡಿಗ್ರಿಯಲ್ಲಿ ಸ್ನಾನ ಮಾಡಿದ ಅನುಭವ ನನಗೆ ಒಂದು ಅದ್ಭುತ ಅನಿಸ್ತು. ಸ್ನಾನ ಮಾಡಿದ ನಂತರ ಬಟ್ಟೆಗಳನ್ನ ಬದಲಾಯಿಸಿ, ಈ ಅರೈಲ್ ಘಾಟನ್ನ ಎಕ್ಸ್‌ಪ್ಲೋರ್ ಮಾಡ್ಲಿಕ್ಕೆ ನಾನು ರೆಡಿ ಆದೆ. ಬಹಳಷ್ಟು ರುದ್ರಾಕ್ಷಿ ಮಾಲೆಗಳನ್ನ ಮಾರುವಂಥ ವ್ಯಕ್ತಿಗಳು, ಮತ್ತೆ ಕುಂಕುಮವನ್ನ ಮಾರುವಂಥ ವ್ಯಕ್ತಿಗಳು, ಮತ್ತೆ ಫುಡ್ ಕಾರ್ಟ್‌ಗಳು ಇಲ್ಲಿತ್ತು. ಬಟ್ ನಾನು ಫುಡ್ ಕಾರ್ಟ್‌ನಲ್ಲಿ ಇಲ್ಲೇನೂ ತಗೊಳ್ಳಿಲ್ಲ. ಜಸ್ಟ್ ಒಂದು ಸ್ನಾನವನ್ನು ಮಾಡಿ, ಸಣ್ಣ ಪುಟ್ಟ ಅಲ್ಲಿ ದೇವಸ್ಥಾನಗಳೇನಿದ್ದು ಅಲ್ಲಿ ಎಕ್ಸ್‌ಪ್ಲೋರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇದೊಂದು ವಿಶೇಷವಾದ ಅನುಭವ ಆಗಿತ್ತು. ಯಾಕಂದ್ರೆ ಕುಂಭಮೇಳದಲ್ಲಿ ನನಗೆ ಇಷ್ಟೊಂದು ಫ್ರೀಯಾಗಿ ಸ್ಪೇಸ್ ಇದ್ದಿರಲಿಲ್ಲ. ಭಾಳಷ್ಟು ಗದ್ದಲದಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಬಂದಿದ್ದೆ. ಬಟ್ ಇಲ್ಲಿ ನೋಡಿದಾಗ ಬಹಳಷ್ಟು ಒಂದು ಸುಂದರವಾದ ವಾತಾವರಣ ನಮಗೆ ನೋಡಲಿಕ್ಕೆ ಸಿಗ್ತಾ ಇತ್ತು. ಸ್ವಚ್ಛತೆಯನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸ್ವಲ್ಪ ಕಸ ಬಿದ್ದರೂ ಕೂಡ ಒಂದು 4 ಜನ ಬಂದು ಇಲ್ಲಿ ಕಸವನ್ನು ತಗೊಳ್ತಾರೆ. ಅಷ್ಟು ಕ್ಲೀನ್ನೆಸ್ಸನ್ನು ಇಲ್ಲಿ ಮೇಂಟೈನ್ ಮಾಡಿದ್ದಾರೆ. ಪೊಲೀಸರ ಕಣ್ಗಾವಲು ಕೂಡ ತುಂಬ ಇದೆ. ಹೀಗಾಗಿ ಇಲ್ಲಿ ಜಲ ಕ್ರೀಡೆಯಲ್ಲಿ ಅಪವಾದಗಳು ಆಗುವ ಸಂಭವ ಬಹಳಷ್ಟು ಕಡಿಮೆ ಇದೆ. ನೀವು ನೋಡ್ತಾ ಇದ್ದೀರಿ ನೀರು ಎಷ್ಟು ಕ್ಲೀನ್ ಇದೆ ಅಂತ. ಈ ಥರ ಬ್ಯಾರಿಕೇಡ್ಸ್‌ಗಳನ್ನ ಏನು ಹಾಕಿದಾರ, ಅದ್ರ ಒಳಗಡೆನೆ ನೀವು ಸ್ನಾನ ಮಾಡಬೇಕು. ನಿಮ್ಮ ಮೇಲೆ ಒಂದು ಕಣ್ಣನ್ನ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಇಟ್ಟಿರ್ತಾರೆ. ಎಮರ್ಜೆನ್ಸಿಗಾಗಿ ಬೋಟ್‌ಗಳು ಮತ್ತು ಆಂಬ್ಯುಲೆನ್ಸ್‌ಗಳು ಕೂಡ ಅಲ್ಲಿ ಇರ್ತಾವ. ನಿಮ್ಗೇನಾದರೂ ಫ್ಯೂಚರಲ್ಲಿ ಏನಾದರೂ ಅಡಚಣೆಗಳು ಉಂಟಾತಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನಿಮಗೆ ಸಹಾಯವನ್ನು ಮಾಡ್ತಾರೆ. ಇಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳು ಅಥವಾ ಪೊಲೀಸ್ ಪೇದೆಗಳು ಬಹಳಷ್ಟು ಫ್ರೆಂಡ್ಲಿ ಇದಾರ. ನಿಮ್ಗೇನು ಗೊತ್ತಿಲ್ಲ ಅಂದರೂ ಅವರು ಮಾಹಿತಿಯನ್ನು ಕೇಳಿದ್ರೆ ತುಂಬ ಚೆನ್ನಾಗಿ ಮಾಹಿತಿಯನ್ನ ಕೊಡ್ತಾರ. ಹೀಗಾಗಿ ಈ ಅರೈಲ್ ಘಾಟಕ್ಕನ ಬರ್ರಿ ಅಂತ ಹೇಳ್ತೀನಿ. ನೀವು ಸಿವಿಲ್ ಲೈನ್ಸ್‌ಗೆ ಬಂದ್ರೆ ಅಲ್ಲಿಂದ ರ್ಯಾಪಿಡೋ ಮಾಡ್ಕೊಡ್ರಿ. ₹44 ರ್ಯಾಪಿಡೋದವ್ರು ತಗೊಳ್ತಾರ. ಇಲ್ಲಿ ತುಂಬಾ ಒಂದು ಒಳ್ಳೆಯ ವ್ಯವಸ್ಥೆಯನ್ನ ಮಾಡಿದಾರ. ಮತ್ತೆ ನೀವು ಸಂಗಮಕ್ಕೆ ಅಂದ್ರೆ ಗಂಗಾ, ಯಮುನಾ, ಸರಸ್ವತಿ ಈ ನದಿಗಳ ಸೆಂಟರ್ ಪಾಯಿಂಟ್ ಏನೈತಿ, ಅದೇ ಜಾಗಕ್ಕೆ ಎಕ್ಸಾಕ್ಟಾಗಿ ಹೋಗ್ಬೇಕಂದ್ರೆ ನೀವು ಅರೈಲ್ ಘಾಟಕ್ಕೆ ಬರಬೇಕು. ಯಾಕಂದ್ರೆ ಇಲ್ಲಿ ಮಾತ್ರ ಒಳ್ಳೆಯ ಬೋಟಿಂಗ್ ಫೆಸಿಲಿಟಿ ಇದೆ. ಮತ್ತು ರೇಟ್ ಕಡಿಮೆ ಚಾರ್ಜ್ ಮಾಡ್ತಾರೆ. ನೀವೇನಾದರೂ ಸಪ್ರೇಟಾಗಿ ಬೋಟಿಂಗ್ ಮಾಡಬೇಕು ಅಂತ ಅನ್ಕೊಂಡ್ರಂದ್ರೆ ಇಲ್ಲಿ ₹1500 ಚಾರ್ಜ್ ಮಾಡ್ತಾರೆ. ಹೀಗಾಗಿ ನಾನೇನು ಮಾಡಿದೆ, ಪ್ರತಿಯೊಬ್ಬರನ್ನು ಕೇಳಿದಾಗ ಅವರು ಕೆಲವೊಬ್ಬರು ₹1000 ಅಂತ ಹೇಳ್ತಿದ್ರು, ಕೆಲವೊಬ್ಬರು ₹1500 ಅಂತ ಹೇಳ್ತಾ ಇದ್ರು. ಹೀಗಾಗಿ ನಾನು ಶೇರಿಂಗಲ್ಲಿ ಹೋಗೋ ಪ್ಲ್ಯಾನ್ ಮಾಡಿದೆ. ಶೇರಿಂಗಲ್ಲಿ ಗೌರ್ಮೆಂಟ್ ಅವ್ರು ಏನು ಮಾಡಿದಾರೆ ಅಂದ್ರೆ ಒಬ್ಬ ವ್ಯಕ್ತಿಗೆ ₹65ರಿಂದ ₹75 ತಗೋಬೇಕಂತ ಒಂದು ರೂಲ್ಸ್ ಮಾಡಿದ್ದಾರೆ. ಬಟ್ ಇಲ್ಲಿ ಜನ ಕೇಳಂಗಿಲ್ಲ, ಮನಸ್ಸಿಗೆ ಬಂದಂಗ ದುಡ್ಡು ಕೇಳ್ತಾರೆ. ನಾನು ಈ ಅಮೃತ ಸ್ನಾನವನ್ನು 3ನೇ ತಾರೀಕು ಪೌರ್ಣಿಮೆಯ ದಿವಸ ಮಾಡಿ ಮತ್ತೆ ವಾಪಸ್ ರೂಮ್ ಕಡೆ ಹೋಗುವಾಗ ಚಿಕ್ಕ ಪುಟ್ಟ ಹಳೆಯ ಕಾಲದ ದೇವಸ್ಥಾನಗಳು ನನಗೆ ಇಲ್ಲಿ ನೋಡಲಿಕ್ಕೆ ಸಿಕ್ಕು. ಮತ್ತು ಇಲ್ಲಿನ ರೈಲ್ವೆ ಸ್ಟೇಷನ್ಗಳು ಕೂಡ ತುಂಬ ಸಮೀಪದಲ್ಲಿದ್ದಾವೆ. ನೀವು ಪ್ರಯಾಗ್ರಾಜ್ ಜಂಕ್ಷನ್ ಆಗಿರ್ಬೋದು, ಪ್ರಯಾಗ್ರಾಜ್ ಚೌಕಿ ಆಗಿರ್ಬೋದು, ಅಥವಾ ನೈನಿ ಜಂಕ್ಷನ್ ಆಗಿರ್ಬೋದು ನಿಮ್ಗೆ ನೋಡಕ್ಕೆ ಸಿಗ್ತೈತಿ. ನಾನು ಸ್ನಾನ ಮಾಡಿದ ನಂತರ ದೇವಸ್ಥಾನಕ್ಕೆ ಹೋಗೋದು ಒಂದು ನನಗೆ ವಾಡಿಕೆ ಐತಿ. ಹೀಗಾಗಿ ಅಲ್ಲೇ ಇರುವಂತಹ ವಾಣಿ ಮಾಧವ್‌ಜಿ ಅಥವಾ ಇದನ್ನು ವೇಣಿ ಮಾಧವ್‌ಜಿ ಮಂದಿರ್ ಅಂತ ಕೂಡ ಕರೀತಾರೆ. ಇದು ಬಹಳಷ್ಟು ಹಳೆಯದಾದಂಥ ದೇವಸ್ಥಾನ. ಶ್ರೀಕೃಷ್ಣನ ಒಂದು ಅದ್ಭುತವಾದ ಮೂರ್ತಿ ಇಲ್ಲಿದೆ. ಇಲ್ಲಿನ ಜನ ಅದನ್ನ ಸುಣ್ಣ ಬಣ್ಣಗಳಿಂದ ಅಲಂಕಾರಗೊಳಿಸಿ ಅದನ್ನ ಒಂದು ಬಹಳಷ್ಟು ಚೆನ್ನಾಗಿ ಕ್ಲೀನ್ನೆಸ್ ಮೇಂಟೈನ್ ಮಾಡಿದಾರ. ಅಲ್ಲಿ ದರ್ಶನವನ್ನು ನಾನು ತೆಗೆದುಕೊಂಡು ಮತ್ತೆ ನನ್ನ ರೂಮ್‌ಗೆ ಹೋದೆ. ಅದು ವಾಕೇಬಲ್ ಡಿಸ್ಟೆನ್ಸಲ್ಲಿದೆ. ಸ್ವಲ್ಪ ನನಗೆ ಸುಸ್ತಾಗಿತ್ತು, ಹೀಗಾಗಿ ಆಟೋ ತಗೊಂಡೆ. ಆ ಆಟೋದವನು ಕೇವಲ ₹10 ಚಾರ್ಜ್ ಮಾಡಿದ. ಹೀಗಾಗಿ ₹10 ನನಗೇನು ಭಾಳ ಅನಿಸಲಿಲ್ಲ. ₹10 ಕೊಟ್ಟು ನಾನು ಮತ್ತೆ ರೂಮ್‌ಗೆ ಹೋಗಿ ರೆಸ್ಟ್ ಮಾಡಿದೆ. ರೆಸ್ಟ್ ಮಾಡಿ ನಾನು ಈ ದಡದಿಂದ
ಆ ದಡಕ್ಕೆ ಹೋಗೋ ಪ್ಲ್ಯಾನ್ ಮಾಡಿದೆ. ಯಾಕಂದರೆ ಲಾಸ್ಟ್ ಟೈಮ್ ಕುಂಭಮೇಳಕ್ಕೆ ಬಂದಾಗ ಲೇಟೆ ಹುಯೆ ಹನುಮಾನ್‌ಜಿ ಅವರ ದರ್ಶನ ನನಗೆ ಆಗಿರಲಿಲ್ಲ. ಹೀಗಾಗಿ ಲೇಟೆ ಹುಯೆ ಹನುಮಾನ್‌ಜಿ ಅವರ ದರ್ಶನ ನಿಮಗೆ ತಗೋಬೇಕಂದ್ರೆ ಮತ್ತೆ ಅರೈಲ್ ಘಾಟದಿಂದ ಆ ಸಿವಿಲ್ ಲೈನ್ಸ್ ಕಡೆ ಇರುವಂತಹ ಒಂದು ಜಾಗಕ್ಕೆ ನೀವು ಹೋಗ್ಬೇಕಾಕ್ಕೈತಿ. ಇದು ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಹೇಳ್ತಾರೆ. ಬಹಳಷ್ಟು ಮನಮೋಹಕವಾಗೈತಿ ಇದು. ಇದನ್ನ ರಾತ್ರಿ ನೀವೇನಾದರೂ ನೋಡಿದ್ರೆ ತುಂಬ ಅದ್ಭುತವಾಗಿ ಕಾಣ್ತೈತಿ. ಈ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇದು ರಾತ್ರಿ ಯಾವ ಥರ ಕಾಣ್ತೈತಿ ಅನ್ನೋದು ನಿಮ್ಗೆ ನೋಡಕ್ಕೆ ಸಿಗ್ತೈತಿ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ರಸ್ತೆಗಳು ತುಂಬ ಕ್ಲೀನ್ ಆಗಿದೆ. ಜನದಟ್ಟಣೆ ಕೂಡ ಅಷ್ಟೊಂದು ಇರೋದಿಲ್ಲ, ಆ ಥರ ಮೇಂಟೈನ್ ಮಾಡ್ಯಾರ. ಸಾಯಂಕಾಲ 6:30ಗೆ ನಾನು ಅರೈಲ್ ಘಾಟದಿಂದ ಈ ಒಂದು ಸಿವಿಲ್ ಲೈನ್ಸ್ ಕಡೆ ಇರುವಂತಹ ಘಾಟ್‌ಗೆ ಈ ರ್ಯಾಪಿಡೋ ಮಾಡಿಕೊಂಡು ಬಂದೆ. ತುಂಬ ಸುಂದರವಾಗಿರ್ತೈತಿ ಸಾಯಂಕಾಲ. ಝಗಮಗಿಸುವ ಬೆಳಕಿರ್ತೈತಿ. ಇಲ್ಲಿ ಆಟ ಆಡಲಿಕ್ಕೆ ಈ ಥರ ಒಂದು ಜೇಕುಗಳು ಕೂಡ ಬಂದಿರ್ತಾವ. ಇಲ್ಲಿ ಒಂದು ಓಂ ನಮಃ ಶಿವಾಯ ಅಂತ ಉಚಿತವಾಗಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದ್ಭುತವಾಗಿರ್ತೈತಿ. ನಾನು ಮೊದಲು ಬಂದಾಗ ಅಲ್ಲೇ ಹೋಗಿದ್ದು. ಹಸಿವು ಭಾಳ ಆಗಿತ್ತು. ಹೊರಗಡೆ ಕಚೋರಿ ಆಮೇಲೆ ಈ ಸಮೋಸ ಇರ್ತಾವ. ಬಟ್ ಎಣ್ಣೆ ಸರಿಯಾಗಿ ಇರೋದಿಲ್ಲ. ಅದಕ್ಕೋಸ್ಕರ ಕೆಮ್ಮು ಬರ್ತೈತಿ ಅಂತ ತಿಳಿದ ನಾನು ಹೊರಗಡೆ ಏನೂ ತಿನ್ನಲಿಲ್ಲ. ಡೈರೆಕ್ಟಾಗಿ ಬಂದು ಈ ಓಂ ನಮಃ ಶಿವಾಯ ಫ್ರೀ ಪ್ರಸಾದವನ್ನು ತಗೊಂಡೆ. ಅಲ್ಲಿ ಎಷ್ಟು ಎಕ್ಸಲೆಂಟಾಗಿ ಈ ಪ್ರಸಾದ ಇರ್ತೈತಂದ್ರೆ ಅನ್ಲಿಮಿಟೆಡ್ ಆಗಿ ನಿಮಗೆ ಊಟವನ್ನು ಬಡಿಸ್ತಾರೆ. ಮತ್ತು ಕಟ್ಟಿಗೆಯ ಸಹಾಯದಿಂದ ಒಲೆಯ ಮೇಲೆ ಅಡುಗೆಯನ್ನು ಮಾಡಿರ್ತಾರೆ. ಅದೇ ರೀತಿ ಆ ಸಾಂಬಾರು ಪದಾರ್ಥಗಳಿಗೆ ಬೇಕಾದ ಮಸಾಲೆಯನ್ನು ಮತ್ತು ಬೇಳೆಕಾಳುಗಳನ್ನು ಪುಡಿ ಮಾಡಲಿಕ್ಕೆ ತಾವೇ ಒಂದು ಗಿರಣಿಯನ್ನು ಅಲ್ಲಿ ಇಟ್ಕೊಂಡಿದ್ದಾರೆ. ಒಂದು ಸ್ಲಾಟಲ್ಲಿ ಒಂದು 100 ಜನರನ್ನು ಒಳಗಡೆ ಬಿಡ್ತಾರೆ. ಆ 100 ಜನ ಊಟ ಮಾಡಿ ಹೊರಗೆ ಬಂದ ತಕ್ಷಣ ಇನ್ನೊಂದು ಲೈನ್ನಲ್ಲಿ ಇರುವಂತಹ 100 ಜನರನ್ನು ಮತ್ತೆ ಒಳಗೆ ಬಿಡ್ತಾರೆ. ಈ ಥರ ಒಂದು ವ್ಯವಸ್ಥೆ ಮಾಡಿದ್ದಾರೆ. ನೀವೇನಾದರೂ ಈ ಮಾಘಮೇಳ 2026ಕ್ಕೆ ಪ್ರಯಾಗರಾಜ್‌ಗೆ ಬಂದಾಗ ಕಂಪಲ್ಸರಿಯಾಗಿ ಓಂ ನಮಃ ಶಿವಾಯ ಉಚಿತ ಪ್ರಸಾದ ನಿಲಯಕ್ಕೆ ನೀವು ಬರ್ರಿ. ಆಮೇಲೆ ನಾನು ಹೋಗಿ ಒಂದು ₹100 ನನಗೆ ಸಾಧ್ಯವಾದಷ್ಟು ಅಲ್ಲಿ ಪ್ರಸಾದಕ್ಕೆ QR ಕೋಡ್ ಬಳಸಿ ನನಗೆ ದಾನವನ್ನು ಮಾಡಿದೆ. ಇನ್ನು ಇಲ್ಲಿ ಫ್ರೀ ರೇನ್ ಬಸೇರಾ ಅಂತ ಇದೆ. ಅಲ್ಲಿ ನೀವು ಹೋಗಕ್ಕೆ ಹೋಗ್ಬೇಡ್ರಿ. ಗೌರ್ಮೆಂಟಿಂದ ಫ್ರೀ ನಿಮ್ಗೆ ಟೆಂಟ್ ಕೊಡ್ತಾರೆ. ಬಟ್ ನಿಮ್ಮ ಲಗೇಜ್‌ಗಳಿಗೆ ಸೇಫ್ಟಿ ಇರೋದಿಲ್ಲ. ಮತ್ತು ಸಾಯಂಕಾಲ 7ರ ನಂತರ ಮಾತ್ರ ನಿಮಗೆ ಅಲ್ಲಿ ಪ್ರವೇಶ ನೀಡ್ತಾರೆ. ಮತ್ತು ನೀವು ಬೆಳಗ್ಗೆ 7 ಗಂಟೆಗೆ ಚೆಕ್ಔಟ್ ಮಾಡಬೇಕಾಕ್ಕೈತಿ. ನೀವೇನಾದರೂ ಇಲ್ಲಿ 2 ದಿನಕ್ಕೆ ಬರ್ತಾ ಇದ್ರಂದ್ರೆ ರೇನ್ ಬಸೇರಾ ನಿಮ್ಗೆ ಉಪಯೋಗ ಆಗಂಗಿಲ್ಲ. ರಾತ್ರಿ ವೇಳೆ ಬರುವಂಥ ಪ್ರವಾಸಿಗರಿಗೆ ಮಾತ್ರ ಅದು ಅನುಕೂಲ ಮಾಡಿಕೊಡ್ತಾರೆ. ಮತ್ತು ನೀವು 7 ನಂತರ ಬಂದಿರಿ ಅಂದ್ರೆ ನಿಮ್ಗೆ 1 ಡೇ ಸ್ಟೇ ಮಾಡಲಿಕ್ಕೆ ಕೊಡ್ತಾರೆ. ಮತ್ತು ನೆಕ್ಸ್ಟ್ ಡೇ ನೀವು ಮಾಡ್ಬೇಕಂದ್ರೆ ಮತ್ತೆ ವಾಪಸ್ ಹೋಗ್ಬೇಕಾಕ್ಕೈತಿ ನೀವು ಒಂದು ಲಗೇಜ್ ಎಲ್ಲ ತೊಗೊಂಡು. ಯಾಕಂದ್ರೆ ಮತ್ತೆ ನೀವು 7 ಗಂಟೆಗೆ ಬಾ ಅಂತ ಹೇಳ್ತಾರೆ. ಹೀಗಾಗಿ ನೀವು ನನ್ನ ಥರ ಒಂದು ಮಾಧವ್ ಕುಟುಂಬ ಅಂತ ಏನೈತಿ ಅಲ್ಲಿ ಕಡಿಮೆ ರೇಟಲ್ಲಿ ನೀವು ರೂಮ್ ಮಾಡಿದರೆ ನಿಮಗೆ ಬಂಕ್ ಬೆಡ್ ಸಿಗ್ತೈತಿ. ನಿಮಗೆ ಅರೈಲ್ ಘಾಟ್ ಕೂಡ ಸಮೀಪ ಆಕ್ಕೈತಿ. ಮತ್ತು ನಿಮ್ಗೆ ಒಂದು ಟೈಮ್, ಮನಿ, ಎನರ್ಜಿ 3 ಸೇವ್ ಆಗ್ತಾವಂತ ನಿಮಗೆ ಹೇಳಕ್ಕೆ ಇಚ್ಛೆಪಡ್ತೀನಿ. ಅಲ್ಲಿಂದ ನಾನು ಈ ಮಹಾಪ್ರಸಾದವನ್ನು ತಗೊಂಡು ಸ್ವಲ್ಪ ಎಲ್ಲ ತಿರುಗಾಡಿದೆ. ವಿಶೇಷವಾದ ಸ್ಥಳಗಳಿದ್ದು ಚಿಕ್ಕ ಪುಟ್ಟ ದೇವಸ್ಥಾನಗಳನ್ನು ಕೂಡ ಅಲ್ಲಿ ಕಟ್ಟಿದ್ರು. ಅಲ್ಲೆಲ್ಲ ದರ್ಶನವನ್ನು ತಗೊಂಡು ನಾನು ಮೊದಲಿಗೆ ಹೋಗಿದ್ದು ಈ ಲೇಟೆ ಹುಯೆ ಹನುಮಾನ್‌ಜಿ ಮಂದಿರಕ್ಕೆ. ಕುಂಭಮೇಳಕ್ಕೆ ಹೋದಾಗ ಅಲ್ಲಿಗೆ ಹೋಗಲಿಕ್ಕೆ ನನಗೆ ಅವಕಾಶ ಸಿಕ್ಕಿರಲಿಲ್ಲ. ಯಾಕಂದರೆ ಅಲ್ಲಿ ಬಹಳಷ್ಟು ರಶ್ ಇತ್ತು. ಮತ್ತು ಅಲ್ಲಿಗೆ ಹೋಗಲಿಕ್ಕೆ 4ರಿಂದ 5 ಕಿಲೋಮೀಟರ್ ನಡಿಬೇಕಾಗಿತ್ತು. ಹೀಗಾಗಿ ನಾನು ಹೋಗಿರಲಿಲ್ಲ. ಬಟ್ ಈ ಸಲ ಹೋದಾಗ ಒಂದು ವಿಶೇಷತೆ ಏನಾಗಿತ್ತಂದ್ರೆ ನಾನು ಹೋಗಿದ್ದು ಶನಿವಾರದ ದಿವಸ. ಹೀಗಾಗಿ ಹನುಮಾನ್‌ಜಿ ಅವರ ದರ್ಶನ ನನಗೆ ಅದ್ಭುತವಾಗಿ ಆಯಿತು. ಈ ಥರ ಒಂದು ಹಂದರವನ್ನು ಹಾಕಿ ಅದ್ಭುತವಾಗಿ ಈ ಮಂದಿರವನ್ನು ರೆಡಿ ಮಾಡಿದ್ದಾರೆ. 20 ಫುಟ್ ಹನುಮಾನ್‌ಜಿ ಅವರು ಜಗತ್ತಿನಲ್ಲೇ ಎಲ್ಲ ದೇವಸ್ಥಾನದಲ್ಲಿ ಕುಂತಿರುವ ಮತ್ತು ನಿಂತಿರುವ ಹನುಮಾನ್‌ಜಿ ಅವರನ್ನು ನೀವು ನೋಡಿರ್ತೀರ. ಬಟ್ ಮಲಗಿರುವಂಥ ಹನುಮಾನ್‌ಜಿಯನ್ನು ನೋಡಬೇಕಂದ್ರೆ ನೀವು ಈ ಒಂದು ಪ್ರಯಾಗರಾಜ್‌ಗೆ ಬರಬೇಕು. ಇದನ್ನು ಶ್ರೀ ಬಡೆ ಹನುಮಾನ್‌ಜಿ ಮಂದಿರ ಅಂತ ಕೂಡ ಕರೀತಾರೆ. ಮತ್ತು ಇಲ್ಲಿನ ಜನರು ಕಾಮನ್ ಆಗಿ ಲೇಟೆ ಹುಯೆ ಹನುಮಾನ್‌ಜಿ ಅಂದ್ರೆ ಮಲಗಿರುವ ಹನುಮಾನ್‌ಜಿ ಅಂತ ಕೂಡ ಕರೀತಾರೆ. ಇಲ್ಲಿ ಸಖತ್ತಾಗಿ ವೈಬ್ಸ್ ಇತ್ತು. ನಾನು ಬಂದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ್ ಅಂತ 108 ಸಲ ಒಂದು ಮಾಲೆಯನ್ನು ಜಪ ಮಾಡಿದೆ.
ಮತ್ತು ಮನಸ್ಸಿಗೆ ಬಹಳಷ್ಟು ಖುಷಿ ಆಯಿತು. ಅಲ್ಲಿಂದ ಮತ್ತೆ ನಾನು ರ್ಯಾಪಿಡೋ ಬೈಕನ್ನು ಬುಕ್ ಮಾಡಿದೆ. ಹೋಗಲಿಕ್ಕೆ ರಾತ್ರಿ ಹೊತ್ತಾಗಿರೋದ್ರಿಂದ ₹68 ಆ ಬೈಕ್‌ನವನು ಚಾರ್ಜ್ ಮಾಡಿದ. ನಾನು ಹಿಂದೆ ಹೇಳಿದ್ನಲ್ಲ ನಿಮ್ಗೆ, ಈ ಥರ ಒಂದು ರಾತ್ರಿ ಝಗಮಗಿಸ್ತೈತಿ ಈ ಬ್ರಿಡ್ಜ್ ಅಂತ. ಇದನ್ನು ನೋಡೋದೇ ಒಂದು ಸುಂದರವಾದ ಕ್ಷಣ ಅಂತ ನಾನು ನಿಮ್ಗೆ ಹೇಳಕ್ಕೆ ಇಚ್ಛೆಪಡ್ತೀನಿ. ನೀವೇನಾದರೂ ಹೋದ್ರಿ ಅಂದ್ರೆ ಸಾಯಂಕಾಲ ಇಲ್ಲಿ ಹೋಗಿ ಫೋಟೋ ಕ್ಲಿಕ್ ಮಾಡ್ಕೊಳ್ರಿ. ಇದು ಒಂದು ಮೆಮೊರಬಲ್ ಇವೆಂಟ್ ಆಕ್ಕೈತಿ ನಿಮ್ಮ ಲೈಫಲ್ಲಿ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. 40 ನಿಮಿಷದ ನಂತರ ನಾನು ವಾಪಸ್ ಮತ್ತೆ ನನ್ನ ರೂಮಿಗೆ ಬಂದು ರೆಸ್ಟ್ ಮಾಡಿದೆ. ಮತ್ತು ನನ್ನ ತಲೆಯಲ್ಲಿ ಒಂದು ಏನಿತ್ತಂದ್ರೆ, ನೆಕ್ಸ್ಟ್ ಡೇ ಸಂಗಮಕ್ಕೆ ಹೋಗಿ, ಅಂದರೆ ಗಂಗಾ, ಯಮುನಾ, ಸರಸ್ವತಿ ನದಿಗಳು ಎಲ್ಲಿ ಸೆಂಟರ್ ಪಾಯಿಂಟಲ್ಲಿ ಕೂಡಿದಾವ ಅಲ್ಲಿ ಹೋಗಿ ಸ್ನಾನ ಮಾಡಬೇಕಂತ ಬಹಳಷ್ಟು ಆಸೆ ಇತ್ತು. ಹೀಗಾಗಿ ನಾನು ಬಂದು ರೆಸ್ಟ್ ಮಾಡಿದೆ. ಬೆಳಗ್ಗೆ 6 ಗಂಟೆಗೆ ಮತ್ತೆ ನಾನು ₹10 ಕೊಟ್ಟು ಆಟೋ ತಗೊಂಡು ಈ ಅರೈಲ್ ಘಾಟಕ್ಕೆ ಹೋದೆ. ಸುಮಾರು ಈ ಬೋಟಿಂಗ್ ಮಾಡೋರನ್ನ ಕೇಳಿದೆ. ಎಲ್ಲರೂ 500, 1000, 1500 ಈ ಥರ ರೇಟ್ ಹೇಳ್ತಾ ಇದ್ರು. ಬಟ್ ಒಂದು ಬೋಟಲ್ಲಿ ಒಂದು ಫ್ಯಾಮಿಲಿಯವರು ಬಂದಿದ್ರು. ಅವರು ಈ ಮಹಾರಾಷ್ಟ್ರದ ಕೊಲ್ಹಾಪುರ ಜಿಲ್ಲೆಯಿಂದ ಬಂದಿದ್ರು. ಅಂದರೆ ಬೆಳಗಾವಿ ಸಮೀಪ ಇರುವಂಥ ಒಂದು ಜಿಲ್ಲೆ ಇದು ಮಹಾರಾಷ್ಟ್ರದ್ದು. ಅವರು ಮರಾಠಿ ಭಾಷೆ ಮಾತಾಡ್ತಾ ಇದ್ರು. ಹೀಗಾಗಿ ನಾನು ಅವರಿಗೆ ನೀವು ಎಲ್ಲಿಯವರು ಅಂತ ಕೇಳಿದಾಗ ಅವರು ಕೊಲ್ಹಾಪುರ ಅಂತ ಹೇಳಿದರು. ನಾನು ಬೆಳಗಾವಿಯಿಂದ ಬಂದಿದ್ದೀನಿ ಅಂತ ಹೇಳಿದಾಗ ಇದರಲ್ಲೇ ಬಂದು ಬಿಡು ಅಂತ ಅಂದರು. ಹೀಗಾಗಿ ನಾನು ಕೂಡ ಅವರ ಜೊತೆ ಕೂತ್ಕೊಂಡೆ. ಮತ್ತೆ ಹೋಗಿ ಬರಲಿಕ್ಕೆ ಅಂದರೆ ಅರೈಲ್ ಘಾಟ್‌ನ ದಡದಿಂದ ಈ ಸಂಗಮ ಎಲ್ಲಿ ಆಗಿದೆ, ಗಂಗಾ, ಯಮುನಾ, ಸರಸ್ವತಿ ನದಿ ಎಲ್ಲಿ ಸೆಂಟರ್ ಪಾಯಿಂಟ್ ಕೂಡೈತ್ಲ ಅಲ್ಲಿ ಹೋಗಲಿಕ್ಕೆ ಒಂದು ₹100 ಚಾರ್ಜ್ ಕೊಡ್ತೀನಿ ಅಂತ ಹೇಳಿದೆ. ಅವಾಗ ಅವನು ಓಕೆ ಅಂತ ಹೇಳಿದ. ಹೀಗಾಗಿ ಹೋಗಾಕ ₹50, ಆಮೇಲೆ ಬರಾಕ ₹50 ನಾನು ಫಿಕ್ಸ್ ಮಾಡಿದೆ. ನೆಕ್ಸ್ಟ್ ಅಲ್ಲಿ ಹೋದ ತಕ್ಷಣ ಸೆಂಟರ್ ಪಾಯಿಂಟಲ್ಲಿ ಒಂದು ಬೋಟ್ ಇರ್ತೈತಿ. ಆ ಬೋಟಿಗೆ ಹೋಗಿ ನಾವು ಬಂದದ್ದು ಬೋಟನ್ನು ಹಗ್ಗದಿಂದ ಕಟ್ಟಿ ಹಾಕ್ತಾರೆ. ಮತ್ತು ಈ ಥರ ಒಂದು ಸೆಂಟ್ರದಲ್ಲಿ ಒಂದು ಚೌಕ ಆಕಾರದ ಒಂದು ಸ್ಥಾನವನ್ನು ಮಾಡಿರ್ತಾರೆ. ಅಲ್ಲಿ 3 ನದಿಗಳು ಸಂಗಮ ಆಗಿರ್ತಾವೆ. ಹೀಗಾಗಿ ಇವನಿಗೆ ಅಂದರೆ ಯಾವ ಬೋಟಲ್ಲಿ ನಾವು ಹೋಗಿರ್ತೇವೆ ಅಲ್ಲಿಂದ ಇನ್ನೊಂದು ಬೋಟಿಗೆ ಶಿಫ್ಟ್ ಆಗ್ತೇವಲ್ಲ, ಅವನಿಗೆ ನಾವು ₹50 ಕೊಡಬೇಕಾಕೈತಿ ಅಲ್ಲಿ ಸೆಂಟ್ರದಲ್ಲಿ ಸ್ನಾನ ಮಾಡೋಕ್ಕೆ. ಇಷ್ಟು ದೂರದಿಂದ ಹೋಗಿ ಅಲ್ಲಿ ಸ್ನಾನ ಮಾಡಲಿಲ್ಲ ಅಂದ್ರೆ ಹೆಂಗೆ? ಹೀಗಾಗಿ ನಾವೆಲ್ಲರೂ ಕೂಡ ಏನು ಡಿಸೈಡ್ ಮಾಡಿದ್ವಿ ಅಂದ್ರೆ ₹30 ಕೊಡ್ತೀವಿ ಅಂತ ಹೇಳಿದ್ವಿ. ಅವನು ಓಕೆ ಅಂತ ಹೇಳಿದ. ಹೀಗಾಗಿ ತಡ ಮಾಡದೆ ಈ ಸೆಂಟರ್ ಪಾಯಿಂಟಲ್ಲಿ ನಾನು ಇಳಿದುಬಿಟ್ಟು ಜೈ ಗಂಗೆ, ಜೈ ಯಮುನೆ, ಜೈ ಸರಸ್ವತಿ ಅಂತ ಹೇಳಿ ನಮ್ಮ ಮನೆ ದೇವರ ಹೆಸರನ್ನು ಕೂಡ ತಗೊಂಡು 5 ಸಲ ನೀರಿನಲ್ಲಿ ಡುಬುಕಿಯನ್ನು ಹೊಡೆದು ನನ್ನ ಒಂದು ಏನು ಪಾಪಕರ್ಮಗಳು ನನಗೆ ತಿಳಿದು ಮತ್ತು ತಿಳಿಯದೆ ಮಾಡಿರುವಂಥ ಪಾಪಕರ್ಮಗಳ ನಷ್ಟ ಆಗಲಿ ಅಂತ ದೇವರಲ್ಲಿ ಬೇಡಿಕೊಂಡು, ಒಳ್ಳೆಯ ಕೆಲಸಗಳಿಗೆ ನನ್ನನ್ನು ಪ್ರೇರೇಪಿಸಿದಂಥ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು, ಮತ್ತೆ ನಾನು ಬಟ್ಟೆಗಳನ್ನು ಹಾಕಿಕೊಂಡು ವಾಪಸ್ಸು ಅರೈಲ್ ಘಾಟ್ ಕಡೆ ಬೋಟಿನಲ್ಲಿ ಪ್ರಯಾಣ ಮಾಡಿದ್ವಿ. ಅಲ್ಲಿ ಕ್ಲಿಯರ್ ಆಗಿ ನಮಗೆ ಕಾಣ್ತಾ ಇತ್ತು. ಗಂಗಾ ನದಿ ರಾಡಿ ರಾಡಿಯಾಗಿ ಹರಿತಾ ಇತ್ತು. ಯಮುನಾ ನದಿ ಹಸಿರು ಹಸಿರಾಗಿ ಹರಿತಾ ಇತ್ತು. ಈಗ ನಾವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಹಸಿರು ಕಲರ್ ಏನೈತಿ ಅದು ಯಮುನಾ ನದಿ. ಅದರ ಪಕ್ಕದಲ್ಲಿ ಬಹಳಷ್ಟು ರಭಸವಾಗಿ ಹರಿತಾ ಇರೋದು ಗಂಗಾ ನದಿ. ನೆಕ್ಸ್ಟು ಸರಸ್ವತಿ ನದಿ ಅಲ್ಲಿ ಅದೃಶ್ಯ ಆಗಿರುವುದರಿಂದ ಅದು ನಿಮ್ಗೆ ನೋಡಕ್ಕೆ ಸಿಗಂಗಿಲ್ಲ. ಕುಂಭಮೇಳಕ್ಕೆ ಬಂದಾಗ ಈ ಅವಕಾಶ ನನಗೆ ಸಿಕ್ಕಿರಲಿಲ್ಲ. ಹೀಗಾಗಿ ಈ ಮಾಘಮೇಳದಲ್ಲಿ ಅವಕಾಶ ಸಿಕ್ಕಿರೋದರಿಂದ ನನಗೆ ಬಹಳಷ್ಟು ಖುಷಿ ಆಯಿತು. ಮುಂದಿನ ವರ್ಷ ಕೂಡ ನಾನು ಪ್ರಯಾಗರಾಜ್‌ಗೆ ಮಾಘಮೇಳಕ್ಕೆ ಬಂದು ಅಟೆಂಡ್ ಆಗಿ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಮತ್ತೆ ದೇವರಲ್ಲಿ ಬೇಡ್ಕೊಂಡೆ. ಮತ್ತೆ ಈ ಅವಕಾಶವನ್ನು ಮುಂದಿನ ವರ್ಷ ಕೂಡ ದಯಪಾಲಿಸಂತ ಕೇಳಿಕೊಂಡು ಈ ವಾಪಸ್ಸು ನಾವು ಅರೈಲ್ ಘಾಟ್‌ಗೆ ಬಂದ್ವಿ. ಬಂದ ತಕ್ಷಣ ಮತ್ತೆ ನಾನು ನನ್ನ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಮಲ್ಕೊಂಡೆ. ಈ ಮಾಧವ್ ಕುಟುಂಬದ ಒಂದು ವ್ಯವಸ್ಥೆ ಏನಂದ್ರೆ ಅಲ್ಲಿ ಅನ್ಲಿಮಿಟೆಡ್ ಟೀ ಇರ್ತೈತಿ, ಅನ್ಲಿಮಿಟೆಡ್ ನಾಷ್ಟ, ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟ ಕೂಡ ಇರ್ತೈತಿ. ಇದೆಲ್ಲ ಕೂಡಿ ನಿಮಗೆ ₹1430 ಚಾರ್ಜ್ ಮಾಡ್ತಾರೆ ಪರ್ ಡೇಗೆ. ನೀವು 2 ದಿನ ಇರ್ತೀರಂದ್ರೆ ನಿಮಗೆ ಊಟದ ತೊಂದರೆ ಅಥವಾ ಮಲ್ಕೊಳ್ಳಿಕ್ಕೆ ತೊಂದರೆ ನಿಮಗೇನೂ ಅಷ್ಟೊಂದು ಪ್ರಾಬ್ಲಮ್ ಆಗಂಗಿಲ್ಲ. ಹೀಗಾಗಿ ನಾನು ಮಾಧವ್ ಕುಟುಂಬಕ್ಕೆ ನೀವು ಹೋಗಿ ಅಂತ ರೆಕಮೆಂಡ್ ಮಾಡ್ತೀನಿ. ಈ ಥರ ಒಂದು ನಾನು ಸಂಕೇಶ್ವರದಿಂದ
ಪ್ರಯಾಗರಾಜ್ಗೆ ಬಂದು ಸಂಗಮದಲ್ಲಿ ಸ್ನಾನ ಮಾಡಿ ಪುಳಕಿತನಾಗಿ ನನ್ನ ಒಂದು ಅದ್ಭುತವಾದ ಅನುಭವವನ್ನು ನಾನು ಪಡೆದುಕೊಂಡೆ. ನೀವು ಕೂಡ ಈ ಫೆಬ್ರವರಿ 15 ಏನು ಮಹಾಶಿವರಾತ್ರಿ ಬರ್ತೈತಿ ಅಷ್ಟರ ಒಳಗಡೆ ನೀವು ಕೂಡ ಒಮ್ಮೆ ಇಲ್ಲಿ ಬಂದು ರಶ್ ಇರಂಗಿಲ್ಲ, ಸ್ನಾನವನ್ನು ಮಾಡಿರಿ, ಅಮೃತ ಸ್ನಾನವನ್ನು ಮಾಡಿರಿ. ಮತ್ತು ಮುಂದಿನ ಒಂದು ಒಳ್ಳೆಯ ಕಾರ್ಯಗಳೇ ದೇವರಿಗೆ ಪ್ರೇರೇಪಣೆ ಇರಲಿ ಅಂತ ನೀವು ಕೇಳಿಕೊಂಡು ನಿಮ್ಮ ದಾರಿಯನ್ನು ಕೂಡ ನೀವು ಕಂಡುಕೊಡ್ರಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇಲ್ಲಿಂದ ನಾನು ನೆಕ್ಸ್ಟ್ ಅಯೋಧ್ಯೆಗೆ ಹೋದೆ, ಅಲ್ಲಿಂದ ನಾನು ವಾರಾಣಸಿಗೆ ಹೋದೆ. ಮತ್ತು ನನ್ನ ಮುಂದಿನ ಪ್ರಯಾಣ ಹೇಗೆ ಹೇಗೆ ಆಯಿತು ಎಂದು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಸವಿವರವಾಗಿ ತಿಳಿಸುತ್ತೇನೆ. ನೀವು ಕೂಡ ಬಂದು ಆಶೀರ್ವಾದವನ್ನು ತಗೊಳ್ಳಿ ಅಂತ ಹೇಳ್ತಾ ಇಲ್ಲಿಯ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮಗೆ ಪ್ರಶ್ನೆಗಳಿದ್ದರೆ ನನಗೆ ಕಮೆಂಟ್ ಮಾಡಿ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ.